ನಮಸ್ಕಾರ ಸ್ನೇಹಿತರೆ. ಇಂದಿನ ಕಾಲದಲ್ಲಿ ನಮಸ್ಕಾರ ಸ್ನೇಹಿತರೆ. ಮೇಷ ರಾಶಿಯವರೇ, ಜೂನ್ 10ರಿಂದ 15ರವರೆಗೆ ನಿಮ್ಮ ಜೀವನದಲ್ಲಿ ಕೆಲವು ವಿಶೇಷವಾದ ಘಟನೆಗಳು ನಡೆಯುವ ಸಾಧ್ಯತೆ ಇದೆ. ಅದರಲ್ಲೂ ಸಿ ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಯ ಮೂಲಕ ಒಂದು ಮಹತ್ವದ ಬೆಳವಣಿಗೆ ಉಂಟಾಗುವ ಸೂಚನೆಗಳು ಕಾಣಿಸ್ತಾ ಇದೆ. ಇದು ಸ್ನೇಹ, ಪ್ರೀತಿ, ಕುಟುಂಬ ಅಥವಾ ಕೆಲಸಕ್ಕೆ ಸಂಬಂಧಿಸಿದ ವಿಷಯವಾಗಿರಬಹುದು. ಈ ಸಮಯದಲ್ಲಿ ನೀವು ಪಡೆಯುವ ಒಂದು ಸುದ್ದಿ, ಒಂದು ಕರೆ ಅಥವಾ ಒಂದು ಭೇಟಿ ನಿಮ್ಮ ಮನಸ್ಸಿನಲ್ಲಿ ಹೊಸ ಆಲೋಚನೆಯನ್ನು ಹುಟ್ಟು ಹಾಕಬಹುದು. ಆದ್ದರಿಂದ ಈ ಭವಿಷ್ಯವನ್ನು ಕೊನೆವರೆಗೂ ಗಮನದಿಂದ ಕೇಳಿ ಮತ್ತು ನೀವು ಕೂಡ ಮೇಷ ರಾಶಿಯವರಾಗಿದ್ದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮೇಷ ರಾಶಿಯವರೇ, ಜೂನ್ 10ನೇ ತಾರೀಕು ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ಸಂಕೇತವನ್ನು ನೀಡುವ ದಿನವಾಗಿರಬಹುದು. ವಿಶೇಷವಾಗಿ ಸಿ ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಯೊಂದಿಗೆ ಸಂಬಂಧಿಸಿದ ಒಂದು ವಿಷಯ ನಿಮ್ಮ ಗಮನ ಸೆಳೆಯುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಇದ್ದ ಒಂದು ಪ್ರಶ್ನೆಗೆ ಉತ್ತರ ಸಿಗುವ ವಾತಾವರಣ ನಿರ್ಮಾಣವಾಗಬಹುದು. ಇದುವರೆಗೆ ನೀವು ಯಾರಿಗಾದರೂ ಹೆಚ್ಚು ಮಹತ್ವ ಕೊಟ್ಟಿದ್ದರೆ ಅಥವಾ ಅವರಿಂದ ಯಾವುದಾದರೂ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸುತ್ತಿದ್ದರೆ ಇಂದು ಆ ನಿರೀಕ್ಷೆಯ ಬಗ್ಗೆ ಒಂದು ಸ್ಪಷ್ಟತೆ ದೊರೆಯಬಹುದು. ಸಿ ಹೆಸರಿನ ವ್ಯಕ್ತಿಯಿಂದ ಬರುವ ಒಂದು ಸಣ್ಣ ಸಂದೇಶ, ಒಂದು ಕರೆ ಅಥವಾ ಅವರ ಬಗ್ಗೆ ಕೇಳುವ ಒಂದು ಸುದ್ದಿ ನಿಮ್ಮ ಮನಸ್ಸಿನಲ್ಲಿ ಹೊಸ ಭರವಸೆಯನ್ನು ಮೂಡಿಸಬಹುದು. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪರಿಶ್ರಮಕ್ಕೆ ಒಳ್ಳೆಯ ಫಲ ಸಿಗುವ ಲಕ್ಷಣಗಳು ಕಾಣಿಸುತ್ತವೆ. ನೀವು ಮಾಡಿದ ಕೆಲಸಕ್ಕೆ ಮೆಚ್ಚುಗೆ ದೊರೆಯಬಹುದು. ಕೆಲವರಿಗೆ ಹೊಸ ಜವಾಬ್ದಾರಿ ಅಥವಾ ಹೊಸ ಅವಕಾಶ ಸಿಗುವ ಸಾಧ್ಯತೆ ಇದೆ. ವ್ಯಾಪಾರ ಮಾಡುವವರಿಗೆ ಹೊಸ ಸಂಪರ್ಕಗಳು ಲಾಭದಾಯಕವಾಗಬಹುದು. ಕುಟುಂಬದಲ್ಲಿ ಕೂಡ ಶಾಂತಿಯ ವಾತಾವರಣ ಇರುತ್ತದೆ. ಮನೆಯವರ ಬೆಂಬಲದಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಇನ್ನು ನೀವು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರವು ಮುಂದಿನ ದಿನದಲ್ಲಿ ದೊಡ್ಡ ಫಲಿತಾಂಶವನ್ನು ನೀಡುವ ಸಾಧ್ಯತೆ ಇದೆ. ಆದ್ದರಿಂದ ಯಾವುದೇ ವಿಚಾರದಲ್ಲಿ ಆತುರ ಪಡದೆ ಯೋಚಿಸಿ ನಡೆದುಕೊಳ್ಳಿ. ಸಂಜೆಯ ವೇಳೆಗೆ ನಿಮ್ಮ ಮನಸ್ಸಿನಲ್ಲಿ ಇದ್ದಂತಹ ಗೊಂದಲಗಳು ಕಡಿಮೆಯಾಗುತ್ತೆ. ಸಿ ಹೆಸರಿನ ವ್ಯಕ್ತಿಯೊಂದಿಗೆ ಸಂಬಂಧಿಸಿದ ಒಂದು ಘಟನೆ ನಿಮಗೆ ಆಶ್ಚರ್ಯ ಉಂಟು ಮಾಡಬಹುದು. ಇದು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯದ ಆರಂಭದ ಸಂಕೇತವಾಗುವ ಸಾಧ್ಯತೆ ಇದೆ. ಮೇಷ ರಾಶಿಯವರೇ, ಜೂನ್ 11ನೇ ತಾರೀಕು ನಿಮ್ಮ ಭಾವನೆಗಳು ಮತ್ತು ಸಂಬಂಧಗಳಿಗೆ ಸಂಬಂಧಿಸಿದ ಪ್ರಮುಖ ದಿನವಾಗಿರಬಹುದು. ಕಳೆದ ಕೆಲವು ದಿನದಿಂದ ನಿಮ್ಮ ಮನಸ್ಸಿನಲ್ಲಿ ಓಡುತ್ತಿದ್ದಂತಹ ವಿಚಾರಗಳು ಇಂದು ಮತ್ತಷ್ಟು ಸ್ಪಷ್ಟವಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಸಿ ಅಕ್ಷರದಿಂದ ಪ್ರಾರಂಭವಾಗುವಂತಹ ಒಬ್ಬ ವ್ಯಕ್ತಿ ನಿಮ್ಮ ಜೀವನದ ಬೆಳವಣಿಗೆಗೆ ಕಾರಣವಾಗ್ತಾರೆ. ಹೌದು, ಈ ಸಮಯ ಬಹಳಷ್ಟು ವಿಶೇಷ ಮತ್ತು ಇಂದು ಬೆಳಗ್ಗೆಯಿಂದಲೇ ನಿಮ್ಮ ಮನಸ್ಸಿನಲ್ಲಿ ಒಂದಿಷ್ಟು ಕುತೂಹಲಕಾರಿ ಇರುತ್ತದೆ. ಯಾವುದೋ ಒಂದು ಸುದ್ದಿ ಅಥವಾ ಮಾಹಿತಿ ನಿಮಗೆ ದೊರೆಯುವ ನಿರೀಕ್ಷೆ ಕಾಣಬಹುದು. ಕೆಲವರಿಗೆ ಸಿ ಹೆಸರಿನ ವ್ಯಕ್ತಿಯಿಂದ ನೇರ ಸಂಪರ್ಕ ಬರಬಹುದು. ಮತ್ತೊಬ್ಬರಿಗೆ ಇವರ ಬಗ್ಗೆ ಮೂರನೇ ವ್ಯಕ್ತಿಯ ಮೂಲಕ ಮಾಹಿತಿ ಸಿಗುವ ಸಾಧ್ಯತೆ ಇದೆ. ಈ ಸುದ್ದಿ ನಿಮ್ಮ ಮನಸ್ಸಿನಲ್ಲಿ ಹೊಸ ಆಸೆಯನ್ನು ಹುಟ್ಟಿಸಬಹುದು. ಉದ್ಯೋಗದಲ್ಲಿರುವಂಥವರಿಗೆ ಇಂದು ಉತ್ತಮ ದಿನವಾಗಿರುತ್ತೆ. ನಿಮ್ಮ ಪರಿಶ್ರಮಕ್ಕೆ ಹಿರಿಯರು ಗಮನವನ್ನು ಕೊಡ್ತಾರೆ. ಕೆಲವರಿಗೆ ಹೊಸ ಜವಾಬ್ದಾರಿ ಅಥವಾ ಹೊಸ ಅವಕಾಶ ಸಿಗಬಹುದು. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತೆ. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರ ಪರಿಚಯ ಆಗಬಹುದು. ಆರ್ಥಿಕವಾಗಿ ಇಂದು ದೊಡ್ಡ ಲಾಭ ಇಲ್ಲದಿದ್ದರೂ ನಷ್ಟದ ಸಾಧ್ಯತೆ ಕಡಿಮೆ ಇದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಹಣಕಾಸಿನ ವಿಚಾರದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಕಂಡುಕೊಳ್ಳಬಹುದು. ಖರ್ಚು ಮಾಡುವಾಗ ಮಾತ್ರ ಸ್ವಲ್ಪ ಎಚ್ಚರಿಕೆ ವಹಿಸುವುದು ಉತ್ತಮ. ಕುಟುಂಬದೊಂದಿಗೆ ನಿಮ್ಮ ಸಂಬಂಧ ಮತ್ತಷ್ಟು ಗಟ್ಟಿಯಾಗಬಹುದು. ಹಿರಿಯರ ಸಲಹೆಗಳು ನಿಮಗೆ ಉಪಯುಕ್ತವಾಗುತ್ತೆ. ಮನೆಯ ವಾತಾವರಣದಲ್ಲಿ ಸಂತೋಷ ಮತ್ತು ನೆಮ್ಮದಿ ಹೆಚ್ಚಾಗುತ್ತದೆ. ನೀವು ಬಹಳ ದಿನಗಳಿಂದ ಹೇಳಬೇಕೆಂದುಕೊಂಡ ಒಂದು ವಿಷಯವನ್ನು ಇಂದು ಹಂಚಿಕೊಳ್ಳಲು ಅವಕಾಶ ಸಿಗುತ್ತೆ. ಸಿ ಹೆಸರಿನ ವ್ಯಕ್ತಿಯ ವಿಚಾರದಲ್ಲಿ ಇಂದು ತಾಳ್ಮೆ ಬಹಳ ಮುಖ್ಯ. ಅವರಿಂದ ಬರುವ ಪ್ರತಿಯೊಂದು ಮಾತನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡಿ. ಕೆಲವೊಮ್ಮೆ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ನಿಧಾನವಾಗಿ ಆರಂಭವಾಗುತ್ತೆ. ಇಂದು ಅದಕ್ಕೆ ಒಂದು ಸೂಚನೆ ಸಿಗುವ ಸಾಧ್ಯತೆ ಇದೆ. ಸಂಜೆ ವೇಳೆಗೆ ನಿಮ್ಮ ಮನಸ್ಸಿನಲ್ಲಿ ಧನಾತ್ಮಕ ಆಲೋಚನೆಗಳು ಹೆಚ್ಚಾಗುತ್ತದೆ. ನೀವು ಭವಿಷ್ಯದ ಬಗ್ಗೆ ಹೊಸ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ದೇವರ ಕೃಪೆ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಸದಾ ಇರೋದ್ರಿಂದ, ನಿಮ್ಮ ಪರಿಶ್ರಮ ಎರಡೂ ಕೂಡ ನಿಮ್ಮೊಂದಿಗೆ ಇರೋದ್ರಿಂದ ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ. ಮುಂದಿನ ದಿನಗಳು ನಿಮಗೆ ಇನ್ನಷ್ಟು ಶುಭ ಸೂಚನೆಗಳು ತರುತ್ತದೆ. ಮೇ 14 ಮೇಷ ರಾಶಿಯವರೇ, ಜೂನ್ 12ನೇ ತಾರೀಕು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಮತ್ತು ಹೊಸ ನಿರೀಕ್ಷೆಗಳನ್ನು ತರುವ ದಿನವಾಗಿರಬಹುದು. ಕಳೆದ ಕೆಲವು ದಿನಗಳಿಂದ ನಿಧಾನವಾಗಿ ನಡೆಯುತ್ತಿದ್ದಂತಹ ಬೆಳವಣಿಗೆಗಳು ಇಂದು ಸ್ಪಷ್ಟವಾದ ವೇಗ ಪಡೆಯುವ ಸಾಧ್ಯತೆ ಇದ್ದು, ವಿಶೇಷವಾಗಿ ಸಿ ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಯೊಂದಿಗೆ ಸಂಬಂಧಿಸಿದ ಒಂದು ವಿಷಯ ನಿಮ್ಮ ಮನಸ್ಸಿಗೆ ಸಂತೋಷವನ್ನು ನೀಡಬಹುದು. ಇಂದು ಬೆಳಗ್ಗೆಯಿಂದಲೇ ನಿಮ್ಮ ಮನಸ್ಸಿನಲ್ಲಿ ಒಂದು ವಿಶೇಷ ಉತ್ಸಾಹ ಕಾಣಿಸಿಕೊಳ್ಳಬಹುದು. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಸುದ್ದಿ ಅಥವಾ ಉತ್ತರ ಸಿಗುವ ಲಕ್ಷಣಗಳು ಗೋಚರಿಸುತ್ತದೆ.
ಕೆಲವರಿಗೆ ಸಿ ಹೆಸರಿನ ವ್ಯಕ್ತಿಯಿಂದ ಒಂದು ಸಂದೇಶ ಅಥವಾ ಕರೆ ಬರಬಹುದು. ಆ ಮಾತುಕತೆ ಚಿಕ್ಕದಾಗಿದ್ದರೂ ಅದರ ಪರಿಣಾಮ ದೊಡ್ಡದಾಗಿರಬಹುದು. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪ್ರಯತ್ನಗಳನ್ನು ಸರಿಯಾದ ದಿಕ್ಕಿನಲ್ಲಿ ಸಾಗಿಸುತ್ತಿರುವುದು ನೀವು ಅನುಭವಿಸ್ತೀರಾ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಫಲ ಸಿಗುವ ಸಮಯ ಹತ್ತಿರ ಬರುತ್ತದೆ. ವ್ಯಾಪಾರ ಮಾಡುವವರಿಗೆ ಹೊಸ ಅವಕಾಶಗಳು ದೊರೆಯಬಹುದು. ಹೊಸ ಜನರ ಪರಿಚಯದಿಂದ ಮುಂದಿನ ದಿನದಲ್ಲಿ ಲಾಭವಾಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಮನೆಯವರೊಂದಿಗೆ ಹೆಚ್ಚು ಸಮಯ ಕಳೆಯುವ ಅವಕಾಶ ಸಿಗಬಹುದು. ನೀವು ಎದುರಿಸುತ್ತಿದ್ದಂತಹ ಒಂದು ಸಣ್ಣ ಸಮಸ್ಯೆಗೆ ಪರಿಹಾರ ದೊರೆಯುವ ಸಾಧ್ಯತೆ ಇದೆ. ಹಿರಿಯರ ಆಶೀರ್ವಾದ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಸಿ ಹೆಸರಿನ ವ್ಯಕ್ತಿಯ ವಿಚಾರದಲ್ಲಿ ಇಂದು ಒಂದು ದೊಡ್ಡ ತಿರುವು ಕಾಣಬಹುದು. ಇದುವರೆಗೆ ದೂರವಾಗಿದ್ದವರು ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಹೊಂದಲು ಆರಂಭಿಸಬಹುದು. ಅವರ ವರ್ತನೆಯಿಂದ ಒಂದು ಸಣ್ಣ ಬದಲಾವಣೆ ಕಾಣಬಹುದು. ಇಂದು ನಿಮ್ಮ ಭವಿಷ್ಯಕ್ಕೆ ಒಂದು ಶುಭ ಸಂಕೇತವಾಗಿರಬಹುದು. ಸಂಜೆಯ ವೇಳೆಗೆ ನಿಮ್ಮ ಮನಸ್ಸಿನಲ್ಲಿ ಇದ್ದ ಒಂದು ಗೊಂದಲದಿಂದ ಹೊರಬರ್ತೀರಾ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಹೆಚ್ಚು ಸ್ಪಷ್ಟವಾಗುತ್ತದೆ. ಯಾವುದೇ ಕೆಲಸದಲ್ಲಿ ಆತುರ ಪಡದೆ ಯೋಚಿಸಿ ಮುಂದುವರೆದರೆ ಉತ್ತಮ ಫಲಿತಾಂಶವನ್ನು ಪಡೆಯುತ್ತೀರಾ. ಒಟ್ಟಾರೆಯಾಗಿ ಜೂನ್ 12 ಮೇಷರಾಶಿಯವರಿಗೆ ಆಶಾದಾಯಕವಾದ ದಿನವಾಗಿರುತ್ತೆ. ಸಿ ಹೆಸರಿನ ವ್ಯಕ್ತಿಯೊಂದಿಗೆ ಸಂಬಂಧಿಸಿದ ಒಂದು ಸಣ್ಣ ಘಟನೆ ಕೂಡ ನಿಮ್ಮ ಜೀವನದಲ್ಲಿ ದೊಡ್ಡ ಸಂತೋಷಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ. ಧೈರ್ಯ ಮತ್ತು ನಂಬಿಕೆಯನ್ನು ಕಾಪಾಡಿಕೊಳ್ಳಿ. ಉತ್ತಮ ಸಮಯ ನಿಧಾನವಾಗಿ ನಿಮ್ಮ ಕಡೆಗೆ ಬರುತ್ತಿದೆ. ಹೌದು, ಮೇಷರಾಶಿಯವರೇ, ಜೂನ್ 13ನೇ ತಾರೀಕು ನಿಮಗೆ ತಾಳ್ಮೆ ಮತ್ತು ಜಾಣ್ಮೆ ಅಗತ್ಯವಿರುವ ದಿನವಾಗಿರುತ್ತೆ. ಇಂದು ನಿಮ್ಮ ಸುತ್ತಮುತ್ತ ನಡೆಯುವ ಕೆಲವು ಘಟನೆಗಳು ಮೊದಲಿಗೆ ಗೊಂದಲವನ್ನು ಉಂಟು ಮಾಡಬಹುದು. ಆದರೆ ದಿನ ಮುಗಿಯುವ ವೇಳೆಗೆ ಎಲ್ಲವೂ ನಿಮ್ಮ ಪರವಾಗಿ ಬದಲಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಸಿ ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಯ ಬಗ್ಗೆ ಒಂದು ಪ್ರಮುಖವಾದ ಮಾಹಿತಿ ಅಥವಾ ಬೆಳವಣಿಗೆ ನಿಮ್ಮ ಗಮನ ಸೆಳೆಯಬಹುದು. ಬೆಳಗ್ಗೆ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಅಶಾಂತವಾಗಿರಬಹುದು. ನೀವು ಅನಿರೀಕ್ಷಿತವಾದ ಕೆಲಸಗಳಲ್ಲಿ ಸ್ವಲ್ಪ ವಿಳಂಬ ಉಂಟಾಗಬಹುದು. ಆದರೆ ಇದರಿಂದ ನಿರಾಶರಾಗುವ ಅಗತ್ಯವಿಲ್ಲ. ಕೆಲವೊಮ್ಮೆ ದೇವರು ನಿಮಗಾಗಿ ಸರಿಯಾದ ಸಮಯದಲ್ಲಿ ಸರಿಯಾದ ಅವಕಾಶವನ್ನು ನೀಡುತ್ತಾರೆ. ಆದ್ದರಿಂದ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಸಿ ಹೆಸರಿನ ವ್ಯಕ್ತಿಯೊಂದಿಗೆ ಮಾತನಾಡುವ ಅವಕಾಶ ಸಿಕ್ಕರೆ ನಿಮ್ಮ ಮಾತುಗಳಲ್ಲಿ ತಾಳ್ಮೆ ಇರಲಿ. ಸಣ್ಣ ತಪ್ಪುಗಳು ಅರ್ಥೈಸಿಕೊಂಡು ದೊಡ್ಡ ಸಮಸ್ಯೆ ಆಗದಂತೆ ನೋಡಿಕೊಳ್ಳಿ. ಇಂದು ನೀವು ಹೆಚ್ಚು ಕೇಳುವುದು ಮತ್ತು ಕಡಿಮೆ ಮಾತನಾಡುವುದು ಉತ್ತಮ. ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಇರುವ ಅಭಿಪ್ರಾಯ ನಿಧಾನವಾಗಿ ಉತ್ತಮವಾಗುವ ಸಾಧ್ಯತೆ ಇದೆ. ಇರ್ತಕ್ಕಂಥವರಿಗೆ ಈ ಸಮಯ ಅದ್ಭುತವಾಗಿರುವಂತಹ ಫಲಿತಾಂಶವನ್ನು ತಂದುಕೊಡ್ತಕ್ಕಂತಹ ವಿಶೇಷವಾದ ಲಾಭದ ಸಮಯವಾಗಿರುತ್ತೆ. ನಿಮ್ಮ ಮನಸ್ಸು, ನಿಮ್ಮ ಮನೆ, ನಿಮ್ಮ ಜೀವನ ಎಲ್ಲದರಲ್ಲೂ ಕೂಡ ವಿಶೇಷವಾಗಿ ಲಾಭವನ್ನು ಕಂಡುಕೊಳ್ತಾ ಹೋಗ್ತೀರಾ. ನಿಮ್ಮ ಭಿನ್ನಾಭಿಪ್ರಾಯದ ಒಂದು ಜೀವನ ದೂರವಾಗುತ್ತೆ. ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುತ್ತೆ. ಸಣ್ಣ ಪುಟ್ಟ ಒತ್ತಡಗಳು ಎದುರಾಗಬಹುದು. ಆದರೆ ನಿಮ್ಮ ಸಾಮರ್ಥ್ಯ ಮತ್ತು ಅನುಭವದಿಂದ ನಿಮ್ಮ ಜೀವನದಲ್ಲಿ ಎಲ್ಲವನ್ನ ಸುಲಭವಾಗಿ ನಿಭಾಯಿಸೋಕೆ ಸಾಧ್ಯವಾಗುತ್ತೆ. ಈ ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಕುಟುಂಬ ಜೀವನದಲ್ಲಿ ಇಂದು ಶುಭ ಸೂಚನೆ ಕಾಣಬಹುದು. ಮನೆಯವರೊಂದಿಗೆ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ಹಿರಿಯರ ಸಲಹೆಗಳು ನಿಮಗೆ ಹೊಸ ದಾರಿಯನ್ನು ತೋರಿಸಬಹುದು. ಕುಟುಂಬದ ಬೆಂಬಲ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಇದು ನೇರವಾಗಿ ಸಿ ಹೆಸರಿನ ವ್ಯಕ್ತಿಯೊಂದಿಗೆ ಸಂಬಂಧಿಸಿರುವಂತಹ ಒಂದು ವಿಚಾರವಾಗಿರೋದ್ರಿಂದ ನಿಮ್ಮ ಸುದ್ದಿ ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತೆ. ಒಟ್ಟಾರೆಯಾಗಿ ಜೂನ್ 13 ನಿಮಗೆ ತಾಳ್ಮೆಯ ಪರೀಕ್ಷೆಯ ದಿನವಾದರೂ ಕೊನೆಯಲ್ಲಿ ಸಂತೋಷ ನೀಡುವ ದಿನವಾಗಿರುತ್ತೆ. ಯಾವುದೇ ವಿಚಾರದಲ್ಲಿ ಆತರ ಪಡದೆ ದೇವರ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗಿದರೆ ಉತ್ತಮ ಫಲಿತಾಂಶ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಮೇಷರಾಶಿಯವರೇ, ಜೂನ್ 14ನೇ ತಾರೀಕು ಈ ವಾರದ ಅಂತ್ಯದ ಶುಭ ದಿನದಲ್ಲಿ ಒಂದಾಗಿರ್ಬೋದು. ಕಳೆದ ದಿನಗಳಲ್ಲಿ ನೀವು ಅನುಭವಿಸುತ್ತಿದ್ದಂತಹ ಮಾನಸಿಕ ಒತ್ತಡ ಮತ್ತು ಗೊಂದಲ ನಿಧಾನವಾಗಿ ದೂರವಾಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಹೊಸ ಭರವಸೆ ಮತ್ತು ಹೊಸ ಉತ್ಸಾಹ ಮೂಡುತ್ತೆ. ವಿಶೇಷವಾಗಿ ಸಿ ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಯ ಮೂಲಕ ಒಂದು ಸಂತೋಷದ ಬೆಳವಣಿಗೆ ನೋಡಬಹುದು. ಇಂದು ಬೆಳಗ್ಗೆಯಿಂದಲೇ ನಿಮ್ಮ ಸುತ್ತಮುತ್ತ ಧನಾತ್ಮಕ ವಾತಾವರಣ ಕಂಡುಬರುತ್ತೆ. ನೀವು ಕೈಗೆತ್ತಿಕೊಂಡ ಕೆಲಸಗಳು ಸುಗಮವಾಗಿ ಸಾಗುತ್ತೆ. ಬಹಳ ದಿನಗಳಿಂದ ನಿಂತಿದ್ದಂತಹ ಒಂದು ಕೆಲಸ ಮತ್ತೆ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಸಿ ಹೆಸರಿನ ವ್ಯಕ್ತಿಯ ಬಗ್ಗೆ ನೀವು ಕಾಯುತ್ತಿದ್ದ ಒಂದು ಉತ್ತರ ಅಥವಾ ಪ್ರತಿಕ್ರಿಯೆ ನಿಮಗೆ ಸಿಗುವ ಸಾಧ್ಯತೆ ಇದೆ. ಕೆಲವರಿಗೆ ಅವರಿಂದ ನೇರ ಸಂಪರ್ಕ ಬರಬಹುದು. ಮತ್ತೊಬ್ಬರಿಗೆ ಅವರ ವರ್ತನೆಯಲ್ಲಿ ಒಂದು ಒಳ್ಳೆಯ ಬದಲಾವಣೆ ಕಾಣಬಹುದು. ಇದುವರೆಗೆ ದೂರವಾಗಿದ್ದವರು ಮತ್ತೆ ಹತ್ತಿರವಾಗುವ ಸೂಚನೆ ಸಿಗುತ್ತೆ. ಉದ್ಯೋಗ ವ್ಯಾಪಾರ ಕ್ಷೇತ್ರದಲ್ಲಿ ಅನುಕೂಲಕರವಾದ ಬೆಳವಣಿಗೆಯನ್ನು ನೋಡಬಹುದು. ನಿಮ್ಮ ಪ್ರಯತ್ನಗಳಿಗೆ ಮೆಚ್ಚುಗೆ ಸಿಗುತ್ತದೆ. ಹೊಸ ಅವಕಾಶ ನಿಮ್ಮ ಮುಂದೆ ಬರಬಹುದು. ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯ ಸುದ್ದಿ ಕೇಳುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಂತೋಷ, ಶಾಂತಿ, ನೆಮ್ಮದಿಯ ವಾತಾವರಣ ಇರುತ್ತೆ. ಮನೆಯವರೊಂದಿಗೆ ಉತ್ತಮ ಸಮಯವನ್ನು ಕಳೀತೀರಾ. ಹಿರಿಯರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಶುಭ ಫಲಿತಾಂಶವನ್ನು ಹೆಚ್ಚಿಸುತ್ತದೆ. ನೀವು ಬಹಳ ದಿನಗಳಿಂದ ಯೋಚಿಸುತ್ತಿದ್ದಂತಹ ಒಂದು ವಿಚಾರದಲ್ಲಿ ಸ್ವಲ್ಪ ನಿರ್ಧಾರಕ್ಕೆ ಬರಬಹುದು.
ಮೇಷರಾಶಿಯವರೇ, ಜೂನ್ 15ನೇ ತಾರೀಕು ಈ ಸಂಪೂರ್ಣ ಅವಧಿಯ ಅತ್ಯಂತ ಪ್ರಮುಖವಾದ ದಿನವಾಗಿರುತ್ತೆ. ಜೂನ್ 10ರಿಂದ ನಡೆಯುತ್ತಿದ್ದ ಹಲವಾರು ಘಟನೆಗಳು ಮತ್ತು ಸೂಚನೆಗಳಿಗೆ ಇಂದು ಒಂದು ಸ್ಪಷ್ಟ ರೂಪ ಸಿಗುವ ಸಾಧ್ಯತೆ ಇದೆ. ಈಗ ಈ ಸಮಯದಲ್ಲಿ ಬಹಳ ದಿನಗಳ ಆಸೆಗಳಿಗೆ ಇದ್ದ ಪ್ರಶ್ನೆಗಳಿಗೆ ಉತ್ತರ ದೊರೆಯುತ್ತೆ. ವಿಶೇಷವಾಗಿ ಸಿ ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಯ ಪಾತ್ರ ಇಂದು ಹೆಚ್ಚು ಮಹತ್ವವನ್ನು ಪಡೆಯಬಹುದು. ಇಂದು ಬೆಳಗ್ಗೆಯಿಂದಲೇ ನಿಮ್ಮ ಮನಸ್ಸಿನಲ್ಲಿ ಒಂದು ವಿಭಿನ್ನ ಅನುಭವ ಕಾಣಿಸಬಹುದು. ನೀವು ಯಾವುದೋ ಒಂದು ಒಳ್ಳೆಯ ಬೆಳವಣಿಗೆಯನ್ನು ನಿರೀಕ್ಷೆ ಮಾಡ್ತಾ ಇದ್ರೆ ಕೆಲವರಿಗೆ ಸಿ ಹೆಸರಿನ ವ್ಯಕ್ತಿಯಿಂದ ನೇರ ಸಂಪರ್ಕ ಬರಬಹುದು. ಇನ್ನು ಕೆಲವರಿಗೆ ಅವರ ಬಗ್ಗೆ ಹೆಚ್ಚು ಮಾಹಿತಿ ದೊರೆಯಬಹುದು. ಈ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ನಿಮಗೆ ಹೊಸ ಭರವಸೆಯನ್ನು ನೀಡಬಹುದು. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನು ಅನುಭವಿಸಬಹುದು. ಹೊಸ ಅವಕಾಶದ ಸೂಚನೆ ಸಿಗುತ್ತೆ. ವ್ಯಾಪಾರಿಗಳಿಗೆ ಹೊಸ ಸಂಪರ್ಕಗಳು, ಹೊಸ ಯೋಜನೆಯು ಲಾಭದಾಯಕವಾಗಬಹುದು. ನೀವು ಇತ್ತೀಚೆಗೆ ಮಾಡಿದಂತಹ ಪ್ರಯತ್ನಗಳು ವ್ಯರ್ಥವಾಗುವುದಿಲ್ಲ ಎಂಬುದು ಇಂದು ನೀವು ಅನುಭವಿಸ್ತೀರಾ. ಕುಟುಂಬದ ಒಂದು ವಿಚಾರದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಮನೆಯವರೊಂದಿಗೆ ನಿಮ್ಮ ಬಾಂಧವ್ಯ ಮತ್ತು ಗಟ್ಟಿಯಾಗುವಂತಹ ನಿಮ್ಮ ಮಾತಿಗೆ ಬೆಲೆ ಸಿಗುವಂತಹ ಸಾಧ್ಯತೆ, ಹಿರಿಯರ ಆಶೀರ್ವಾದ ಮತ್ತು ಕುಟುಂಬದ ಬೆಂಬಲ ನಿಮ್ಮ ಆತ್ಮವಿಶ್ವಾಸವನ್ನು ದುಪ್ಪಟ್ಟು ಮಾಡುತ್ತೆ. ಸಿ ಹೆಸರಿನ ವ್ಯಕ್ತಿಯ ವಿಚಾರದಲ್ಲಿ ಇಂದು ಒಂದು ಸ್ಪಷ್ಟತೆ ದೊರೆಯಬಹುದು. ಇದುವರೆಗೆ ನಿಮ್ಮ ಮನಸ್ಸಿನಲ್ಲಿ ಇದ್ದಂತಹ ಅನುಮಾನಗಳು ದೂರವಾಗಬಹುದು. ಕೆಲವರಿಗೆ ಇದು ಸ್ನೇಹದ ಹೊಸ ಆರಂಭವಾಗಬಹುದು. ಮತ್ತೊಬ್ಬರಿಗೆ ಇದು ಸಂಬಂಧದಲ್ಲಿ ಒಂದು ಮಹತ್ವದ ತಿರುವಾಗಬಹುದು. ಯಾವುದೇ ರೀತಿಯ ಬೆಳವಣಿಗೆ ಆದರೂ ಇದು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯಕ್ಕೆ ದಾರಿ ಮಾಡಿಕೊಡುವ ಸಾಧ್ಯತೆ ಇದೆ. ಮೇಷರಾಶಿಯವರೇ, ಜೂನ್ 10, 11, 12, 13, 14, 15ರವರೆಗೆ ಸಿ ಹೆಸರಿನ ವ್ಯಕ್ತಿಯಿಂದ ನಡೆಯಬೇಕಾದ ವಿಶೇಷವಾದ ಬೆಳವಣಿಗೆಯ ಬಗ್ಗೆ ತಿಳಿದುಕೊಂಡಿದ್ದೀರಾ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.